ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇರಲಿ ಬಿಡು ಚಿರು, ಪಾಪ ಅವಳು ಚಿಕ್ಕ ಹುಡುಗಿ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಅವಳಿಗೆ ಅರ್ಥ ಆಗಿರಲ್ಲ. ನೋಡು ಚಿರು, ನನಗೆ ನೀನು ಮುಖ್ಯ. ನನ್ನನ್ನು ಬಿಟ್ಟು ದೀಪನ್ ಜೊತೆ ನೀನು ಸಂತೋಷವಾಗಿರ್ತಾ ಅಂದರೆ ನನಗೆ ಅದಕ್ಕೇನು ತೊಂದರೆ ಇಲ್ಲ. ನೀವಿಬ್ರು ಚೆನ್ನಾಗಿರಿ, ಒಳ್ಳೇದಾಗಲಿ ಅಂತಾನೆ ತಾನೇ ನಾನು ಬ್ಲೆಸ್ ಮಾಡೋದು. ಗುರು ಹೇಗಿದ್ರು ದುಬೈಯಲ್ಲಿದ್ದಾರೆ, ನಾನು ಅವ್ರ ಜೊತೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಯಾಕಂದ್ರೆ ಏನೇನೋ ಮಾತಾಡ್ತಾ ಇದ್ದೀರಾ? ಇಷ್ಟು ವರ್ಷ ನಿಮ್ಮ ಮಳ್ಳಲ್ಲೇ ಬೆಳೆದವ್ನು ನಾನು. ಅದು ಹೇಗೆ ನನ್ನ ಬಿಟ್ಟು ಹೋಗ್ತೀರಾ? ನಿಮ್ಮನ್ನು ಬಿಟ್ಟು ನಾನು ಖುಷಿಯಾಗಿರ್ತೀನಿ ಅಂದ್ಕೊಂಡಿದ್ದೀರಾ? ಒಂದು ವಿಷಯ ಹೇಳ್ತೀನಿ ಕೇಳಿಕ್ಕೆ, ನಾನು ಉಸಿರಿರೋವರೆಗೂ ನಿಮ್ಮ ಜೊತೆನೇ ಇರ್ತೀನಿ. ಎಂಥ ಕಷ್ಟ ಬರಲಿ ಸುಖ ಬರಲಿ ನಿಮ್ಮಿಂದ ಯಾವತ್ತೂ ದೂರ ಹೋಗೋಣ. ಇದು ನಿಮ್ಮ ಮೇಲೆ ಆಣೆಗೂ ಸತ್ಯ. ನನ್ನ ಪಾಲಕ್ ನೀವು ಬರೀ ತಾಯಿ ಅಲ್ಲಕ್ಕೆ ನಡೆದಾಡೋ ದೇವ್ರನ್ನ ಯಾರಾದ್ರೂ ದೂರ ಮಾಡ್ಕೋತಾರ? ನನಗೆ ನೀವು ಬೇಕತ್ಗೆ ನನ್ನಿಂದ ದೂರ ಆಗ್ತೀನಂತ ಮಾತ್ರ ಯಾವತ್ತೂ ಹೇಳ್ಬೇಡಿ. ಹೆಣ್ಣಿನ ಕಣ್ಣೀರಿಗಿರೋ ತಾಕತ್ತು ಎಂಥ ಕಲ್ ಮನ್ಸಿರೋರ್ನೂ ಕರಗಿಸುತ್ತೆ ಅನ್ನೋದಕ್ಕೆ ನೀನೇ ಬೆಸ್ಟ್ ಎಕ್ಸಾಂಪಲ್ ಚಿರು. ಇಷ್ಟು ದಿನ ದೀಪ ಅಂತ ಅವಳ ಜೊತೆ ಕದ್ದು ಮುಚ್ಚಿ ಪ್ರೀತಿ ಮಾಡ್ತಾ ಇಡೀ ಪ್ರಪಂಚನೇ ಮರ್ತಿದ್ದೆ. ಆದ್ರೆ ಮಧ್ಯೆ ನಾನ್ ಬಂದು ನಿಮ್ಮಿಬ್ರನ್ನ ಹೇಗ್ ದೂರ ಮಾಡ್ಬೇಕು ಅನ್ನೋ ಚಿಂತೆಯಲ್ಲಿದ್ದೆ. ದೀಪಾಗೆ ಚಾಲೆಂಜು ಮಾಡಿದ್ದೆ. ನಿನ್ ಮುಖಾಂತರ ದೀಪನ್ನ ದೂರ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ದೀಪನೇ ನಿನ್ನಿಂದ ದೂರ ಆಗೋ ತರ ಅವಳೇ ಮಾಡ್ಕೊಂಡ್ಳು. ದಡ್ಡಿ ಅವಳು. ದೀಪ ನೋಡಕ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ಒಪ್ಕೊಂಡಿಲ್ಲ ಅನ್ಕೊಂಡಿದ್ದೆ ಚಿರು. ದ ಎಂಡ್ ಆಫ್ ದ ಡೇ ನೀನು ದೀಪ ಇಬ್ರು ಜೊತೆಯಾಗಿ ಖುಷಿಯಾಗಿ ಬಾಳ್ಬೇಕಾಗಿರೋರು. ನಿಮ್ಮಿಬ್ಬರ ಮಧ್ಯೆ ನಾನು ಬರಲ್ಲ. ಎಷ್ಟೇ ಆದರೂ ನಾನು ನಿನ್ಗೆ ಅಮ್ಮ ಅಲ್ಲ, ಅತ್ತಿಗೆ ಅಷ್ಟೆ. ಯಾಕೆ ಏನೇನು ಹೇಳ್ತಿದ್ರ ಅದಕ್ಕೆ? ನೀವು ಯಾವತ್ತಿದ್ರು ನನಗಮ್ಮನೇ. ನಿಮ್ಗಾಗಿರೋ ಬೇಜಾರಿಂದ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಗೊತ್ತು. ನೀನೇನು ಅಂತ ನನಗೆ ಗೊತ್ತು ಚಿರು. ಆದ್ರೆ ಆ ದೀಪ ನನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ. ಅವಳು ಮೊದ್ಲಿಂದನೂ ನಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತಾನೆ ಅನ್ಕೊಂಡಿದ್ಲು ಅನ್ಸುತ್ತೆ. ತಾಯಿ ಮಗನ ಪ್ರೀತಿ ದೂರ ಮಾಡಿ ತನ್ನ ಪ್ರೀತಿನ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡಿದಾಳೆ. ದೀಪ ಅವ್ರು ಎಲ್ಲದರಲ್ಲೂ ಸರಿ ಇದ್ದಾರೆ, ಆದರೆ ನಿಮ್ಮ ವಿಚಾರದಲ್ಲಿ ಮಾತ್ರ ಯಾಕೆ ತಪ್ಪು ಮಾಡ್ತಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ರು ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅದಕ್ಕೆ ರಿಯಲಿ ಸಾರಿ, ದಯವಿಟ್ಟು ಕ್ಷಮಿಸಿ. ಚಿರು, ಏನ್ ಚಿರು ಇದು? ಅವಳು ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಈ ತರ ಕ್ಷಮೆ ಕೇಳಬೇಕು? ನಾನು ನೀನ್ ಏನು ಅಂತ ನನಗೆ ಗೊತ್ತಲ್ವಾ? ಯಾವತ್ತಿಗೂ ನಾನು ನಿನ್ನ ತಪ್ಪು ತಿಳ್ಕೊಳಲ್ಲ ಚಿರು. ಆಡ್ತಿರೋದು ಪಗಡೆ ಆಟನೇ ಆದ್ರೂ ತಾಳನ ಹೇಗ್ ಉರುಳಿಸ್ಲಿ, ಎದುರಾಳಿ ಕಾಯಿನ ಹೇಗ್ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಸೌಂದರ್ಯಂಗೆ ಶನಿ ತರ ಕಾಡೋದು ಗೊತ್ತು, ಶಕುನಿ ತರ ಸ್ಕೆಚ್ ಹಾಕೋದು ಗೊತ್ತು. ನೋಡು, ದೀಪನ್ ವಿಷಯದಲ್ಲಿ ನೀನು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಒಪ್ತೀನಿ. ಹೇಗಾದರೂ ಮಾಡಿ ದೀಪ ಅವ್ರ ಮನಸ್ಸು ಬದಲಾಯಿಸಿ ಅವ್ರನ್ನ ಒಪ್ಪಿಸಿ ಮತ್ತೆ ಮನೆಗೆ ಕರ್ಕೊಂಬಂದೇ ಬರ್ತೀನಿ.